ಯಾವುದೇ ತರಕಾರಿಗಳಿಗಾಗಿರ್ಬೋದು ಮಣ್ಣನ್ನು ಗಟ್ಟಿಯಾಗೋಕೆ ಬಿಡಬಾರ್ದು. ನೀವು ಗ್ರೋ ಬ್ಯಾಗಲ್ಲೇ ಬೆಳೀರಿ ಅಥವಾ ನೆಲದಲ್ಲೇ ಬೆಳೀರಿ, ಮಣ್ಣು ತುಂಬ ಗಟ್ಟಿಯಾಗೋವರೆಗೆ ಬಿಡಬಾರ್ದು. ಮಣ್ಣನ್ನು ಕುಬುಕ್ಬಿಟ್ಟು ಲೂಸ್ ಮಾಡ್ತಾ ಇರಬೇಕು. ಹಾಗೆ ಗಿಡಗಳು ಸ್ವಲ್ಪ ಗಟ್ಟಿಯಾಗಿ ನಿಲ್ಲೋದಕ್ಕೆ ಮಣ್ಣನ್ನು ಕೊಡ್ತಾ ಇರಬೇಕು. ಮಣ್ಣು ಕೊಡೋದಕ್ಕೆ ಹೊರಗಡೆಯಿಂದ ಇರೋ ಮಣ್ಣನ್ನು ಹಾಕಬೇಕಾಗಿಲ್ಲ, ಅದ್ರ ಪಕ್ಕದಲ್ಲೇ ಇರೋ ಮಣ್ಣನ್ನು ಕೊಟ್ಬಿಟ್ಟು ಬುಡನ ಗಟ್ಟಿಯಾಗಿ ನಿಲ್ಲಿಸಬೇಕು. ಟೊಮೆಟೊ ಗಿಡ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೀವು ಗ್ರೋ ಬ್ಯಾಗಲ್ಲಿ ಬೆಳೆಯೋದಾದರೆ 12 × 12 ಇಂಚಸ್ ಗ್ರೋ ಬ್ಯಾಗಲ್ಲಿ ಬೆಳಿಬೋದು ಅಥವಾ 15 × 15 ಇಂಚಸ್ ಗ್ರೋ ಬ್ಯಾಗಲ್ಲಿ ಕೂಡ ಬೆಳಿಬಹುದು. ಈ ಟೊಮೆಟೊ ಗಿಡಗಳನ್ನ ಫಸ್ಟು ಬೀಜಗಳನ್ನ ಹಾಕಿ ಅದರಲ್ಲಿ ಗಿಡ ಬಂದಮೇಲೆ ಇದನ್ನು ನೆಲಕ್ಕೆ ತೆಗೆದು ಹಾಕಿರೋದು. ಈ ಟೊಮ್ಯಾಟೊ ಗಿಡಗಳನ್ನ ಬರೀ ಚಳಿಗಾಲದಲ್ಲಿ ಮಾತ್ರ ಅಲ್ಲ, ವರ್ಷಕ್ಕೆ 4-5 ಸಲ ಬೆಳಿಬೋದು. 60 ದಿನದಷ್ಟರೊಳಗೆ 2 ತಿಂಗಳಷ್ಟರೊಳಗೆ ಅದರಲ್ಲಿ ಕಾಯಿ ಟೊಮೆಟೊ ಬಿಡೋಕ್ಕೆ ಶುರುವಾಗುತ್ತೆ. 3 ತಿಂಗಳಷ್ಟರೊಳಗೆ ಹಣ್ಣಾಗುತ್ತೆ. ಈ ಟೊಮ್ಯಾಟೊ ಗಿಡಕ್ಕೆ ಕೂಡ ಉದ್ದ ಬೆಳೆದಂಗೆಲ್ಲ ಕೋಲಿಂದ ಸಪೋರ್ಟ್ ಕೊಡಬೇಕಾಗತ್ತೆ. ಹಗ್ಗದಿಂದ ಆ ಕೋಲಿಗೆ ಗಿಡನ ಕಟ್ಟಬೇಕಾಗತ್ತೆ. ಸೌತೆಕಾಯಿ, ಸೋರೆಕಾಯಿ ಮತ್ತು ಸಿಹಿ ಕುಂಬಳ ಇದೆಲ್ಲ ಮಳೆ ಮುಗಿಯೋ ಟೈಮಲ್ಲಿ ಸೆಪ್ಟೆಂಬರ್ ಎಂಡ್ ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಹಾಕುವಂಥ ತರಕಾರಿಗಳು. ಆದರೆ ಇವಾಗಲೂ ಕೂಡ ನೀವು ಇದನ್ನು ಹಾಕೋಬಹುದು. ಸೊಪ್ಪುಗಳನ್ನ ಬಿಟ್ಟು ಕಾಯಿ ಬಿಡುವಂಥ ಯಾವುದೇ ತರಕಾರಿ ಗಿಡಗಳಿಗೆ ಪಾಲಿನೇಷನ್ ತುಂಬ ಚೆನ್ನಾಗಾಗಬೇಕು. ದುಂಬಿಗಳಿಂದ ಅಥವಾ ಚಿಟ್ಟೆಗಳಿಂದ ಪಾಲಿನೇಷನ್ ಆದರೆ ಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟೋ ಸಲ ತರಕಾರಿ ಗಿಡಗಳು ತುಂಬ ಹೆಲ್ದಿಯಾಗಿ ಬಂದಿರುತ್ತೆ, ಆದರೆ ಹೂವಿನ ಟೈಮಲ್ಲಿ ಸರಿಯಾಗಿ ಪಾಲಿನೇಷನ್ ಆಗಲಿಲ್ಲ ಅಂದರೆ ತುಂಬ ಸಣ್ಣ ಕಾಯಿ ಬಿಡುತ್ತೆ, ಅಥವಾ ಕಾಯಿ ಬಿಟ್ಟರೂ ಅದು ಡ್ರಾಪ್ ಆಗುತ್ತೆ, ಅಥವಾ ಗಿಡ ಚೆನ್ನಾಗಿದ್ರೂ ಕಾಯಿ ಬಿಡ್ದೇ ಹೋಗ್ಬೋದು. ಪಾಲಕ್ ಸೊಪ್ಪಿನ ಬೀಜನ ಕೂಡ ನಾವು ಡೈರೆಕ್ಟಾಗಿ ಹಾಕ್ಬೋದು. ಗಿಡನ ಕೀಳದೆ ಬರೀ ಸೊಪ್ಪನ್ನ ಮಾತ್ರ ಕೀಳೋದಾದರೆ ನಾವು 2-3 ಸಲ ಇದರಲ್ಲಿ ಕಟ್ ಮಾಡ್ಕೋಬೋದು.